ಇವಾಗ ಜ್ಞಾನ ಸಿಗೋದು ಪ್ರಶ್ನೆಗಳ ಮುಖಾಂತರ ಅಂತ ನೀವು ಹೇಳಿದ್ರಿ. ಬಟ್ ಆ ಒಂದು ಪ್ರಶ್ನೆಗಳೇನೆ ಬರಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು. ಅದಕ್ಕೆ ಹೇಳ್ತಿದ್ದೀನಲ್ವಾ, ಮನುಷ್ಯ ವಿಕಸನದ ಒಂದು ಇದರಲ್ಲಿ ಪ್ರಾಸೆಸ್ ಅಲ್ಲಿ ಮೇಲೆ ಹೇಗೆ ಬಂದಿದ್ದಾನೆ ಅಂದ್ರೆ, ಅವನು ಇದು ಯಾಕೆ ಹೀಗೆ ಅಂತ ಕೇಳ್ದ. ಅವಾಗ ಏನ್ ಮಾಡ್ದ ಮನುಷ್ಯ ಅಂದ್ರೆ, 2 ಕಲ್ ಜೊತೆ ಆಡ್ತಾ ಇದ್ದ. ಕಲ್ ಕಟ್ಟಿದಾಗ ಒಂದ್ ಸ್ಪಾರ್ಕ್ ಬಂತು ಅಲ್ಲಿ. ಇದು ಯಾಕೆ ಹೀಗೆಪ್ಪ ಅಂತ ಯೋಚಿಸ್ದ. ಇನ್ನೊಂದ್ಸರ್ತಿ ಹೀಗ್ ಮಾಡ್ದ, ಇನ್ನೊಂದ್ಸರಿ ಸ್ಪಾರ್ಕ್ ಬಂತು. ಕಟಿತಾ ಹೋದಾಗ ಗೊತ್ತಾಯ್ತು ಹೀಗ್ ಮಾಡೋದ್ರಿಂದ ಬೆಂಕಿ ಉತ್ಪತ್ತಿ ಆಗುತ್ತೆ ಅಂತ. ಯಾವಾಗ ಬೆಂಕಿ ಕಂಡು ಹಿಡ್ದಲ್ವಾ ಮನುಷ್ಯ, ಆ ಪೂರ್ತಿ ಒಂದು ಫಾರೆಸ್ಟ್ ಗೆ, ಕಾಡಿಗೆ ಅವನೇ ಕಿಂಗ್. ಲಯನ್ ಇಸ್ ನಾಟ್ ದ ಕಿಂಗ್ ಎನಿಮೋರ್, ಮ್ಯಾನ್ ಇಸ್ ದ ಕಿಂಗ್. ಯಾಕಂದ್ರೆ ಬೆಂಕಿ ಯಾವಾಗ ಅವ್ನು ಹಚ್ಚೋದ್ ಕಲ್ತ್ನಲ್ವಾ, ಆ ಬೆಂಕಿ ಯಾವಾಗ ಕಟ್ಟಿಗೆ ಮೇಲೆ ಹಚ್ಬಿಟ್ಟು ತೊಗೊಂಡ್ ತಿರ್ಗಾಡಕ್ ಶುರು ಮಾಡ್ದಲ್ವಾ, ಯಾವ ಪ್ರಾಣಿ ಅವ್ನ್ ಕಿಂಗ್. ಈಗ ಯಾರಿಗೆ ಎಲ್ ಬೇಕು ಏನಾದ್ರು ಮಾಡ್ಬೋದು. ಅಲ್ಲಿ ಜಿಂಕೆಗಳಿವೆ, ಇಲ್ಲೆಲ್ಲ ಸುತ್ಬಿಟ್ಟು ನೀವು ಬೆಂಕಿ ಹಚ್ಬಿಟ್ರೆ ಅಲ್ಲೇ ರೋಸ್ಟೆಡ್ ಡೀರ್ ಸಿಕ್ಬಿಡುತ್ತೆ ಅವನಿಗೆ. ಆ ರೀತಿ ಆ ಲೆವೆಲಿಗೆ ಬಂದ್ಬಿಟ್ಟ ಅವನು. ಸೊ ಇದೆಲ್ಲ ಯಾವಾಗ ಬಂತ ಹೇಳಿ, ಯಾವಾಗನು ವೈ ಹೌ ಅಂತ ಕೇಳಕ್ ಶುರು ಮಾಡಿದ್ವು, ಯೋಚನೆ ಮಾಡಕ್ ಶುರು ಮಾಡಿದ್ವು. ತರ್ಕಕ್ ಹೀಗ್ ಮಾಡಿದ್ರೆ ಆಗುತ್ತಾ, ಆದ್ರೆ ಹೀಗ್ ಮಾಡಿ ಓಕೆ ನಾನು ಹೀಗ್ ಸ್ಪಾರ್ಕ್ ಮಾಡ್ಬಿಟ್ಟು ಈ ಎಲೆಗಳಿಗೆ ಹಚ್ಬಿಟ್ರೆ ಅಥವಾ ಈ ಟೊಂಗೆ ಹಚ್ಬಿಟ್ರೆ ಮರದ ಟೊಂಗೆಗೆ ಬೆಂಕಿ ಹತ್ತಲ್ವಾ, ಈ ಯೋಚನೆ ಮಾಡೋದ್ರಿಂದ ಇದೆಲ್ಲ ಬಂದಿದೆ, ಹೌದಲ್ವಾ? ಅಂತ ಮನುಷ್ಯನಿಗೆ ನೀನು ಯಾಕೆ ಪ್ರಶ್ನೆ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ಹೇಗೆ?